ಏನಾಯ್ತು ಮೈನಾ? ಯಾಕೆ ಕೂಕೊಂಡೆ? ಕೆಟ್ಟ ಕನ್ಸು ಏನಾದ್ರು ಬಿತ್ತಾ? ನನ್ಗೆಲ್ಲ ನೆನಪಾಗ್ತೈತೆ. ನೆನಪು ಅಂದ್ರೆ ಏನ್? ಸ್ವಲ್ಪ ಸರಿಯಾಗಿ ಹೇಳು. ಕೃಷ್ಣವೇಣಿ ನೆನಪಿದ್ಯಾ? ನಮ್ಮ ಗಾರ್ಮೆಂಟ್ಸ್ ಅಲ್ಲಿ ಸಿಲ್ವರ್ ಜುಬ್ಲಿ ಫಂಕ್ಷನ್ ಅಂತ ಅದ್ಯಾವುದೋ ರೆಸಾರ್ಟ್ ಕರ್ಕೊಂಡು ಹೋಗಿದ್ರು. ಹೌದು. ಏನಿವಾಗ? ನನ್ಗ್ಯಾಕೋ ನನ್ಗೀಗ ಚೂರ್ಚೂರೆ ಎಲ್ಲ ನೆನಪಾಗ್ತೈತೆ. ಮೈನಾ, ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಹೇಳು. ಏನ್ ನೆನಪಾಗ್ತಿದೆ? ಅವತ್ತು ಯಾರೋ ನನ್ನ ನೀರಲ್ಲಿ ಮುಳುಗಿಸಿ ಸಾಯ್ಸಕ್ ನೋಡಿದ್ರು. ಮೈನಾ, ಏನ್ ಹೇಳ್ತಿದ್ಯಾ? ನಿನ್ನ ಕೊಲ್ಲೋದಕ್ ನೋಡಿದ್ರಾ? ಹೌದು ಹೌದು. ನನ್ಗೀಗ ಎಲ್ಲ ನೆನಪಾಗ್ತೈತೆ. ನನ್ನ ನಂಬಿ. ಸರಿ. ಏನೇ ನೆನಪಾಗ್ತಿದೆ ಸರಿಯಾಗಿ ಹೇಳು. ಅವತ್ತು ನಾವೆಲ್ಲ ಮಾತಾಡ್ತಿದ್ವಿ. ಅವತ್ತು ನಾನು ಜ್ಯೂಸ್ ಕುಡ್ದೆ. ಜ್ಯೂಸ್ ಕುಡ್ದಾದ್ಮೇಲೆ ನನಗೆ ನಶೆ ಹಿಡ್ದಂಗಾಯ್ತು. ತಲೆ ಸುತ್ತ ಬಂದಿತ್ತು. ನಾನು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಯಾರೋ ನನ್ನ ಹಿಂದೆನೆ ಬಂದು ನೀರಲ್ಲಿ ಮುಳುಗಿಸ್ದಂಗಾಗ್ತಿತ್ತು. ಮುಳುಗಿಸ್ತಾನೆ ಇದ್ರು. ನನಗೆ ನೆನಪಿರೋ ಹಾಗೆ ನೀನು ಸಿಲ್ವರ್ ಜುಬ್ಲಿ ಫಂಕ್ಷನ್ ಆದ್ಮೇಲಿಂದ ತುಂಬಾ ಬದಲಾಗ್ಬಿಟ್ಟೆ. ನಿನ್ನ ಆರೋಗ್ಯದಲ್ಲೂ ತುಂಬಾ ಚೇಂಜಸ್ ಆಯ್ತು. ನಿಮಗೆ ನೆನಪಿದ್ಯಾ? ನೀನು ಫಂಕ್ಷನ್ ಮುಗಿಸ್ಕೊಂಡು ಬಂದು ಮಾರನೇ ದಿನನೇ ನಿನಗೆ ತುಂಬಾ ಜ್ವರ ಬಂತು. ಕಾಲ್ ಕೆಳಗಿಡಕ್ಕೂ ನಿನ್ ಕೈಯಲ್ಲಿ ಆಗ್ತಾ ಇರ್ಲಿಲ್ಲ. ನಾಳೆನೆ ರೆಸಾರ್ಟ್ಗೆ ಹೋಗೋಣ. CCTV ಫುಟೇಜ್ ಚೆಕ್ ಮಾಡ್ಸೋಣ. ನಿನ್ನ ಕೊಲ್ಲಕ್ ಟ್ರೈ ಮಾಡಿದ್ಯಾರು, ಹಾಗೆ ನಿನ್ ಪರಿಸ್ಥಿತಿಗೆ ಕಾರಣ ಆದವ್ರು ಯಾರು ಅಂತ ಗೊತ್ತಾಗುತ್ತೆ. ಕಂಡು ಹಿಡಿಯೋಣ. ನನ್ನ ಜೀವನಕ್ಕೆ ಕೊಳ್ಳಿ ಇಟ್ಟವನ್ ಯಾರು ಅಂತ ನಾನು ನೋಡ್ಲೇಬೇಕು.